ನಮಸ್ಕಾರ. ಬೆಳ್ತಂಗಡಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಅತ್ಯಂತ ಜನಪ್ರಿಯ ಕಂಬಳವಾಗಿರುವಂತಹ ವೇಣೂರು ಪೆರ್ಮುಡ ಕಂಬಳ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇದರ ಗೌರವಾಧ್ಯಕ್ಷರಾಗಿರುವಂತಹ ರಶಿ ಶಿವರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಒಂದು ಹಂತದಲ್ಲಿ ದೊಡ್ಡ ಯಶಸ್ಸು ಈ ಕಾರ್ಯಕ್ರಮಕ್ಕೆ ಸಿಕ್ಕಿದೆ. ಏನು ಹೇಳಲಿಕ್ಕೆ ಬಯಸ್ತೀರಾ? ಆ ಯಶಸ್ಸನ್ನ ಕಂಬಳದ ಅಭಿಮಾನಿಗಳಿಗೆ ಅರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹಳ ಅದ್ಭುತವಾಗಿ ಇವತ್ತು ಏನೇ ನಾವು ವ್ಯವಸ್ಥೆ ಮಾಡಿದ್ರು ಅದು ನಮ್ಮ ಜೊತೆ ಇದ್ದಂಥ ಎಲ್ಲ ಯುವಕರು, ಹಿರಿಯರು ಇವರ ಒಂದು ಪರಿಶ್ರಮದಿಂದ ಇದು ಸಾಧ್ಯವಾಗಿದೆ. ಒಂದು 2 ವಾರದಿಂದ ನಿರಂತರವಾಗಿ ಇಲ್ಲಿ ಕರೆಯ ಕೆಲಸ ಇರ್ಬೋದು, ಇಲ್ಲಿ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸೋ ಕೆಲಸ ಇರ್ಬೋದು, ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಹಿರಿಯರು, ಕಿರಿಯರು, ಮಹಿಳೆಯರು ಎಲ್ಲರೂ ಒಂದು ಕುಟುಂಬದ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ನಿತೀಶ್ ರವರ ಮತ್ತು ಶೇಖರ್ ಕುಕ್ಕರೆಡ್ಡಿ ಅವರ ಪರಿಶ್ರಮ, ಇಷ್ಟು ಕಂಬಳ ಮಾಡಿ ಒಂದು ದೊಡ್ಡ ಅನುಭವ ಅವರಲ್ಲಿದೆ. ಆ ಅನುಭವದ ಮುಖಾಂತರ ಒಂದಷ್ಟು ಜನರಿಗೆ ಇವತ್ತೇನು ಕಾಗದವನ್ನು ಕೊಡುವುದಾಗಿರ್ಬೋದು, ಯಾಕಂದರೆ 2 ಜಿಲ್ಲೆಯಲ್ಲಿರುವಂಥ ಜನರಿಗೆ ಕಾಗದಗಳು ಮುಟ್ಟಬೇಕು, ಅವರಿಗೆ ವೈಯಕ್ತಿಕವಾಗಿ ನಾವು ಹೋಗಿ ಭೇಟಿ ಮಾಡಬೇಕು. ಈ ಕಂಬಳದ ಯಜಮಾನರುಗಳಿಗೆ ಕೂಡ ನಾವು ಕಾಗದವನ್ನು ಕೊಡಬೇಕು, ಇಲ್ಲಿ ಕಂಬಳ ನಡೀತಿದೆ ಬನ್ನಿ ಅಂತ ಆಹ್ವಾನ ಕೊಡಬೇಕು. ಇಷ್ಟು ಜನ, ಇಷ್ಟು ಕೋಣಗಳು ಇವತ್ತು ಬಂದಿದೆ ಅಂತ ಹೇಳಿದ್ರೆ, 137 ಜೊತೆ ಬಂದಿದೆ ಅಂತ ಹೇಳಿದ್ರೆ ಅದೇ ಒಂದು ದಾಖಲೆ. ಅಷ್ಟು ಜನ ಬರ್ಬೇಕಂದ್ರೆ ಅದ್ರ ಹಿಂದೆ ಒಂದು ಪರಿಶ್ರಮನೂ ಇದೆ. ಸುಮ್ಮನೆ ನಾವು ಕಂಬಳ ಮಾಡ್ತೀವಿ ಅವರೆಲ್ಲ ಬರ್ತಾರೆ ಅಂತಲ್ಲ, ಅವ್ರಿಗೆಲ್ಲರಿಗೂ ನಾವು ಬೇರೆ ಬೇರೆ ಕಂಬಳ ನಡೆಯುವ ಜಾಗಕ್ಕೆ ಹೋಗಿ ಅವ್ರನ್ನೆಲ್ಲ ಆಹ್ವಾನ ಮಾಡಬೇಕು. ಮತ್ತು ಇಲ್ಲಿಗೊಂದು ಅವಿನಾಭಾವ ಸಂಬಂಧ ಅವ್ರಿಗೂ ಕೂಡ ಇದೆ. ವೇಣೂರು ಪೆರ್ಮುಡ ಕಂಬಳದಲ್ಲಿ ನಾವು ಭಾಗವಹಿಸಬೇಕು, ಇಲ್ಲಿಯ ಪದಕವನ್ನು ಗೆಲ್ಲಬೇಕು ಅನ್ನೋ ಒಂದು ಹಠ ಕೂಡ ಕಂಬಳ ಯಜಮಾನರಲ್ಲಿ, ಕಂಬಳದ ಅಭಿಮಾನಿಗಳಲ್ಲಿದೆ. ಅದರಿಂದ ಅತಿ ಹೆಚ್ಚು ಕೋಣಗಳು ಕೂಡ ಬಂತು. ಇದ್ರ ಹಿಂದೆ ಒಂದು ದೊಡ್ಡ ತಂಡ, ನಾನು ಹೇಳಿದ್ನಲ್ಲ, ಇವತ್ತು ಅವ್ರು ಯಾರು ಕೂಡ ವೇದಿಕೆಗೆ ಬರಲ್ಲ, ಅವ್ರು ಯಾರು ಕೂಡ ಬಂದು ಇಲ್ಲಿ ವೇದಿಕೆಯಲ್ಲಿ ಇರಲ್ಲ. ವೇದಿಕೆಯಲ್ಲಿ ಅದರ ಮುಖಾಂತರ ನಮ್ಮನ್ನ ಇಲ್ಲಿ ಕೂರಿಸಿರ್ತಾರೆ. ಆದರೆ ಅದರ ಹಿಂದಿನ ಕೆಲಸ, ಎಷ್ಟೋ ದಿವಸ ನಿದ್ದೆ ಇಲ್ಲದೆ ಎಷ್ಟೋ ದಿವಸ ಕೆಲಸ ಮಾಡಿದ್ದಾರೆ. ಊಟ ಇದೆ, ಇಂಥದ್ದೇ ಬೇಕು ಅಂಥದ್ದೇ ಬೇಕು, ನಾವು ಇಲ್ಲೇ ಹೋಗ್ತೀವಿ ಅಂತಲ್ಲ, ಏನಿದೆ ಅದನ್ನ ತಿಂದು ಇಲ್ಲಿ ಕಂಬಳಕ್ಕೆ ಯಾವ ಅಡಚಣೆ ಆಗದೆ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಫ್ಯಾಮಿಲಿಗಳೆಲ್ಲ ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಅದೇ ಒಂದು ಸಂತೋಷದ ವಿಚಾರ. ಅದರ ಜೊತೆಗೆ ಇಷ್ಟು ಕೋಣಗಳಿದ್ರೂ ಕೂಡ ಸಮಯಕ್ಕೆ ಸರಿಯಾಗಿ ಅದನ್ನು ಮುಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲೂ ಕೂಡ ನಮ್ಮ ತಂಡದ ಕೆಲವು ಯುವಕರ ಪಾತ್ರ ಇದೆ. ಅವರು ಕೆಲವರು ಅಲ್ಲಿ ಗಂತಲ್ಲಿ ನಿಂತಿರೋರು ಅಲ್ಲಿ ಅದನ್ನು ಬಿಟ್ಟು ಅವರು ಬೇರೆ ಕೆಲಸವನ್ನು ಮಾಡಲಿಲ್ಲ. ಕೆಲವರು ಇಲ್ಲಿ ಹಿಂದೆ ನಮ್ಮ ಬರೋ ಅತಿಥಿಗಳನ್ನು ನೋಡೋ ಕೆಲಸ, ಅವರು ಕಂಬಳ ನೋಡಿದಾರೋ ಇಲ್ವೋ, ಅವರವರು ಕೊಟ್ಟಂಥ ಕೆಲಸಗಳನ್ನು ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸೋದಕ್ಕೆ ಇವತ್ತು ಇದೆಲ್ಲ ವ್ಯವಸ್ಥೆ ಆಯಿತು. ಯಾವುದೇ ಥರದ ಇಷ್ಟು ಜನಸಂಖ್ಯೆ ಇದ್ದರೂ ಕೂಡ ಯಾವುದೇ ಥರದ ಅಹಿತಕರ ಘಟನೆಗಳಾಗಲಿಲ್ಲ. ಸ್ವಲ್ಪ ಟ್ರಾಫಿಕ್ ಜಾಮ್ ಆಯಿತು, 1-2 ಗಾಡಿ ಹಾಳಾಗಿ ಟ್ರಾಫಿಕ್ ಜಾಮ್ ಆಯಿತು. ಆದರೂ ನಮ್ಮ ಯುವಕರು ಅದನ್ನು ಅತ್ಯಂತ ಸರಿಯಾದ ರೀತಿಯಲ್ಲಿ ಅದನ್ನು ನಿಭಾಯಿಸಿದ್ರು. ಪೊಲೀಸ್ ಇಲಾಖೆಗೂ ಕೂಡ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪೊಲೀಸ್ ಸಿಬ್ಬಂದಿಗಳು ಅವರ 12-1 ಗಂಟೆವರೆಗೂ ಕೂಡ ಇಲ್ಲಿ ಇದ್ದು ಆ ವ್ಯವಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಯನ್ನು ತಿಳಿಸೋದಕ್ಕೆ ಜಿಲ್ಲಾಡಳಿತಕ್ಕೆ ಅಭಿನಂದನೆ, ನಮ್ಮ ತಾಲೂಕು ಆಡಳಿತಕ್ಕೆ ಅಭಿನಂದನೆ, ಮತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಅಭಿನಂದನೆ. ಅವರವರ ಕೈಯಲ್ಲಾದಂಥ ಸೇವೆಗಳನ್ನು ಎಲ್ಲರೂ ಮಾಡಿದ್ರು. ಅದೆಷ್ಟೋ ಜನ ದೇಣಿಗೆ ರೂಪದಲ್ಲಿ ಇವತ್ತು ಕೂಡ ನಮಗೆ ಸಹಕರಿಸಿದ್ದಾರೆ. ಸಣ್ಣದೋ ದೊಡ್ಡದೋ ಎಲ್ಲರೂ ಕೂಡ ಇಲ್ಲಿ ನಮಗೆ ಸಹಕರಿಸಿದ್ರಿಂದ ಇಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಅದರ ಜೊತೆಗೆ ಅಜಿಲ ಸೀಮೆಯ ಅರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು, ಅವರ ತಮ್ಮ ಆದಂಥ ಶಿವಪ್ರಸಾದ್ ಅಜಿಲರು, ಅವರು ಕೂಡ ನಿರಂತರವಾಗಿ ಇಲ್ಲಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಮಾಡಿ ಅವರು ಕೂಡ ನಮ್ಮ ಜೊತೆ ನಿರಂತರವಾಗಿದ್ದರು. ನಮ್ಮ ಎಲ್ಲ ಸ್ನೇಹಿತರು, ಬೇರೆ ಬೇರೆ ಗ್ರಾಮದಲ್ಲಿರುವವರು ಎಲ್ಲರೂ ಕೂಡ ಬಂದು ತಮ್ಮ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಕಂಬಳ ಸಮಿತಿಯ ಎಲ್ಲ ಹಿರಿಯ ಸದಸ್ಯರು, ಕೆಲವರು ಹಿರಿಯ ಸದಸ್ಯರಿಗೆ ಹುಷಾರಿಲ್ಲದೆ ಇದ್ರೂ ಕೂಡ ಈ ಕಂಬಳಕ್ಕೆ ಬರಬೇಕು ಅಂತ ನಮ್ಮ ಗುಣಪಾಲ್ ಕಡಂಬರ್ ಇರ್ಬೋದು ಅಥವಾ ರಾಜೀವ್ ಶೆಟ್ಟರ್ ಇರ್ಬೋದು, ಎಲ್ಲ ನಮ್ಮ ಅಧ್ಯಕ್ಷರು, ನಮ್ಮ ದೇವಿಪ್ರಸಾದ್ ರವರು, ಅವರು ಕೂಡ ಇಲ್ಲಿಗೆ ಬಂದು ನಾವು ನಿಮ್ಮ ಜೊತೆ ಇದ್ದೇವೆ, ನಿಮ್ಮ ಕಂಬಳದ ಜೊತೆ ನಾವು ಇದ್ದೇವೆ ಅನ್ನುವ ಒಂದು ಸಂದೇಶವನ್ನು ಇಲ್ಲಿ ಕೊಟ್ಟರು. ಅವರು ಕೂಡ ಅತ್ಯಂತ ಸಂತೋಷದಿಂದ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಇಲ್ಲಿಂದ ನಮಗೆ ಭಾಳ ಆಶೀರ್ವಾದ ಮಾಡಿ ಹೋದರು. ಮುಂದಿನ ವರ್ಷ ಸ್ವಲ್ಪ ಬೇಗ ನಮಗೆ ಬಂದರೆ, ಈ ಬಿಸಿಲಿಲ್ಲದೆ ಇರೋ ಒಂದು ಸಮಯಕ್ಕೆ ಬಂದರೆ ಒಳ್ಳೆಯದು. ಅದಕ್ಕೆ ಕರೆಯ ಸ್ವಲ್ಪ ದುರಸ್ತಿ ಕೆಲಸಗಳು ಕೂಡ ಆಗಬೇಕು. ಏಕೆ ಒಂದಷ್ಟು ನಮ್ಮಲ್ಲೇ ಕೆಲವು ಏನು ತಪ್ಪಾಗಿದೆ ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸಗಳನ್ನೆಲ್ಲ ಮಾಡಿ ಮತ್ತೆ ಕಂಬಳಕ್ಕೆ ನಾವು ಸಜ್ಜಾಗುವ ಕೆಲಸವನ್ನು ಮಾಡ್ತೇವೆ. ಮುಂದಿನ ವರ್ಷಕ್ಕೆ ಈಗಲೇ ತಯಾರಿಗಳು ಆರಂಭ. ಖಂಡಿತ ಖಂಡಿತ ಒಂದು ಸತಿ ಕೂತು ನಮ್ಮ ಪ್ಲಸ್
ಪ್ಲಸ್ ಏನು ಮೈನಸ್ ಏನು ಅದನ್ನೆಲ್ಲ ಮಾತಾಡಿಕೊಂಡು ಎಲ್ಲಿ ನಾವು ಎಡವಿದ್ದೇವೆ, ಎಲ್ಲಿ ಇನ್ನೊಂದು ಸ್ವಲ್ಪ ಬದಲಾವಣೆಗಳನ್ನು ಮಾಡಬಹುದು ಅನ್ನೋ ಚರ್ಚೆಗಳನ್ನು ಮಾಡಿ ಖಂಡಿತವಾಗ್ಲೂ ಕಂಬಳವನ್ನ ಒಂದು ವರ್ಷಾನುವರ್ಷಕ್ಕೆ ನಾವು ವಿಭಿನ್ನ ರೀತಿಯಲ್ಲಿ ಜನರಿಗೆ ಅದನ್ನ ಪ್ರಸ್ತುತಪಡಿಸ್ತೇವೆ. ಯಾಕಂದ್ರೆ ಇವತ್ತು 33ನೇ ವರ್ಷದಲ್ಲಿದ್ದೇವೆ. 35ನೇ ವರ್ಷಕ್ಕೆ ಬಂದಾಗ ಏನಾದ್ರೂ ಡಿಫರೆಂಟ್ ಆಗಿ ನಾವು ಮಾಡಬೇಕು, ಒಂದಷ್ಟು ಜಾಗದ ವ್ಯವಸ್ಥೆಯನ್ನ ಮಾಡಿ. ಯಾಕಂದ್ರೆ ಇದು ಕೇವಲ ವೇಣೂರು ಪೆರ್ಮುಡ ಕಂಬಳ ಬೆಳ್ತಂಗಡಿಗೆ ಒಂದು ಹೆಮ್ಮೆಯ ಕಂಬಳ. ಬೆಳ್ತಂಗಡಿಗೆ ಜನರು ಬರುವಂತ ಒಂದು ವ್ಯವಸ್ಥೆ. ಈಗ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಬೆಳ್ತಂಗಡಿಗೆ ಜನ ಬರ್ತಾರೆ. ಬಂದಾಗ ಬೆಳ್ತಂಗಡಿಯ ಕಂಬಳ ಚೆನ್ನಾಗಿತ್ತು ಅನ್ನೋ ವಿಚಾರವನ್ನ ಅವ್ರು ಹೇಳ್ಬೇಕು. ಅದು ನಮಗೆಲ್ಲ ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅಂಡೆಗ್ಲೇ ಮೂರು ಬಾರಿ.